ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ, ನಾನು ಸ್ಟಾರ್ಟಿಂಗ್ ಡೇಸಲ್ಲಿ 30 ಡೇಸ್ ಚಾಲೆಂಜ್, ಡೆಲಿವರಿ ಆ್ಯಪ್ ಚಾಲೆಂಜ್ ಅಂತ ತಗೊಂಡಿದ್ದೆ. ಸೊ ಆವಾಗ ಬ್ಲಿಂಕಿಟ್ ಡೆಲಿವರಿ ಆ್ಯಪಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಆಗಿ ನಾನು ಕೆಲಸ ಮಾಡ್ತಿದ್ದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಎಂಡ್ಗೆ ಹೋದರೆ, ಅಂದರೆ ಸ್ಟಾರ್ಟಿಂಗು ವೀಡಿಯೋಸ್ ಬಿಟ್ಟಾಗ ಒಂದು ಸ್ವಲ್ಪ ಮೇಗಡೆ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಆ ಚಾಲೆಂಜನ್ನು ತಗೊಂಡಿದ್ದು. ಸೊ ಅದರಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಗೈಸ್, ಯಾವ ಡೆಲಿವರಿ ಆ್ಯಪು ದಿ ಬೆಸ್ಟ್ ಡೆಲಿವರಿ ಆ್ಯಪ್ನ ಹೇಳಿ, ಅರ್ನಿಂಗ್ ಯಾವುದ್ರಲ್ಲಿ ಚೆನ್ನಾಗಾಗುತ್ತೆ, ನಾನು ತುಂಬ ಅರ್ನ್ ಮಾಡಬೇಕು, ಈ ರೀತಿ ತುಂಬ ಜನ ಕೇಳಿದ್ದೀರ. ಅಂದರೆ ಯಾವುದೋ ರೆಫರ್ ಮಾಡಿ, ಯಾವ್ದಾರು ಆ್ಯಪ್ ಇದ್ದರೆ ಚೆನ್ನಾಗಿದ್ದರೆ ಹೇಳಿ, ನಿಮ್ಮ ಪ್ರಕಾರ ಡೆಲಿವರಿ ಪಾರ್ಟ್ನರ್ದು ಆ್ಯಪು. ಸೊ ಬ್ಲಿಂಕಿಟ್, ಜೆಪ್ಟೋನೋ ಅಥವಾ ಸ್ವಿಗ್ಗಿನೋ, ಡೊನ್ಝೋ, ಈ ಥರ ಎಷ್ಟೊಂದಿದೆ ಗೈಸ್, ಪೋರ್ಟರು. ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಸಿಂಪಲ್ಲಾಗಿ ನೀವು ಯೋಚನೆ ಮಾಡಿ. ಸೊ ನಿಮ್ಮ ಕೈಲಿ ಯಾವ ಕ್ಯಾಟಗರಿದು ಮಾಡೋಕ್ಕಾಗುತ್ತೆ ಡೆಲಿವರಿನ ಅಂತ. ಸೊ ಇವಾಗ ಝೆಪ್ಟೋ ಅಲ್ಲ, ಝೊಮ್ಯಾಟೊ ಮತ್ತು ಸ್ವಿಗ್ಗಿಗೆ ಹೋದರೆ ಅದು ಫುಡ್ ಡೆಲಿವರಿ ಆ್ಯಪು. ಸೊ ಮೇಯ್ನ್ಲಿ ಫುಡ್ ಡೆಲಿವರಿ ಮಾಡೋದು. ಅದು ಎಲ್ಲಿ ಫುಡ್ ಡೆಲಿವರಿ ಮಾಡಬೇಕಂತಂದರೆ ವಿತಿನ್ 10 ಮಿನಿಟ್ಸು, ವಿತಿನ್ 20 ಮಿನಿಟ್ಸ್ ಅಂತ ಟಾರ್ಗೆಟ್ ಇರುತ್ತೆ. ಆಮೇಲೆ ಕೆಲವೊಂದು ಕೇಸಸ್ಗಳಲ್ಲಿ ಒಂದು 2-3 ನಿಮಿಷ ಲೇಟ್ ಆದ್ರೂ ಕೆಲವೊಂದು ಕಸ್ಟಮರ್ಸ್ ನಿಮಗೆ ಪೇಮೆಂಟ್ ಮಾಡಲ್ಲ. ಸೊ ಅದೆಲ್ಲ ಏನಾಗುತ್ತೆ, ನಿಮಗೇ ಹೊಡ್ತಾ ಬೀಳುತ್ತೆ, ನಿಮ್ಮ ಅರ್ನಿಂಗ್ಸಲ್ಲೇ ಬ್ರೇಕ್ ಆಗುತ್ತೆ, ನಿಮ್ಮ ಅರ್ನಿಂಗ್ಸಲ್ಲೇ ಅದು ಮೈನಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೀಕ್ಲಿ ಪೇಮೆಂಟ್ ಕೊಡೋದ್ರಿಂದ ಅವರು, ಸೊ ನೀವು ಫ್ರೈಡೇ ಸ್ಯಾಟರ್ಡೇ ಈ ಥರ ಕಸ್ಟಮರ್ಸ್ ಯಾರಾದರೂ ಸಿಕ್ಬಿಟ್ರೆ ನಿಮ್ಮ ಅರ್ನಿಂಗ್ಸ್ ವ್ಯಾನಿಷ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನಿಮಗೂ ಒಂದಷ್ಟು ಆಪ್ಷನ್ಸ್ ಇರುತ್ತೆ, ಡೆಲಿವರಿ ಕ್ಯಾನ್ಸಲ್ ಮಾಡೋದು, ಎಕ್ಸೆಟ್ರಾ. ನೀವು ಒಂದು ಸ್ವಲ್ಪ ಗೇಮ್ಗಳು ಆಡ್ಬೋದು. ಇಫ್ ಇನ್ ಕೇಸ್ ಆ ಥರ ಏನಾದ್ರು ಫ್ರಾಡು ನಿಮ್ಮ ಮೇಲೆ ನಡೀತಿದೆ ಅಂತಂದಾಗ, ಸೊ ನೀವು ಉಲ್ಟಾ ಹೊಡಿಬೇಕಾದ್ರೆ ಏನೋ ಒಂದು ಆಪ್ಷನ್ಸ್ ಇರುತ್ತೆ. ಬಟ್ ಅದು ಯಾವುದು ಗ್ಯಾರಂಟಿ ಅಲ್ಲ. ಇದನ್ನೆಲ್ಲ ಫೇಸಸ್ ಮಾಡ್ತೀನಿ. ನಾನು 10 ನಿಮಿಷ ಡೆಲಿವರಿ ಮಾಡ್ತೀನಿ ಅಥವಾ 20 ನಿಮಿಷ ಟಾರ್ಗೆಟಲ್ಲಿ ಹೋಗಿ ಡೆಲಿವರಿ ಮಾಡ್ತೀನಿ. ಸೊ ಇದರಲ್ಲಿ ಒಂದು ರಿಸ್ಕ್ ಏನಂದರೆ ಗೈಸ್, ಎಲ್ಲರೂ ಈ ಫಾಸ್ಟ್ ಡೆಲಿವರಿ ಏನದು ಟೈಮ್ ಲಿಮಿಟ್ ಡೆಲಿವರಿ ಮಾಡೋಕ್ಕೆಲ್ಲ ಹೋಗಿ, ಸೊ ಕೆಲವೊಂದಷ್ಟು ಜನಕ್ಕೆ ಆ್ಯಕ್ಸಿಡೆಂಟ್ ಆಗಿದೆ. ಯಾಕಂದರೆ ಇವಾಗ ಕೆಲವೊಂದು ಸಿಗ್ನಲ್ಗಳು ಲಾಂಗ್ ಟೈಮ್ ಬೀಳುತ್ತೆ ಇತ್ತೀಚಿನ ದಿನಗಳಲ್ಲಿ. ಸೊ ಲಾಂಗ್ ಟೈಮ್ ಅಥವಾ ಹೆವಿ ಉದ್ದ ಇದ್ದಾಗ ಒಂದೇ ಸಿಗ್ನಲ್ 2 ಸತಿ ನಿಂತ್ಕೊಳ್ಳೋ ಚಾನ್ಸಸ್ ಬಿದ್ದುಬಿಡುತ್ತೆ ಒಂದೊಂದು ಸತಿ. ಸೊ ಅವಾಗ ಏನು ಮಾಡ್ತಾರೆ, ಸಂದಿಗುಂದಿಲಿ ನುಗ್ಸೋಕೆ ಹೋಗ್ತಾರೆ. ಅದಾದಮೇಲೆ ಸಿಗ್ನಲ್ ಜಂಪ್ ಮಾಡ್ತಾರೆ. ಬಿಡು, ಈ ಗಾಡಿ ಬರೀ ಡೆಲಿವರಿಗೆ ಅಂತಲೇ ಮಾಡ್ಕೋಣ, ಎಷ್ಟು ಕೇಸ್ ಬೀಳುತ್ತೋ ನೋಡ್ಕೊಳ್ಳೋಣ, ಸೆಕೆಂಡ್ರಿ ನಾನು ಇವಾಗ ಡೆಲಿವರಿ ಮಾಡಬೇಕು, ನನ್ನ ಮನೆ ಪರಿಸ್ಥಿತಿ ಸರಿ ಹೋಗಬೇಕು ಅಂತ ಒಂದು ಇಂಟೆನ್ಷನಲ್ಲಿ ಸ್ಪೀಡಾಗಿ ನುಗ್ಸೋದು, ಫುಟ್ಪಾತ್ ಮೇಲೆ ಹೋಗೋದು, ಮತ್ತು ನೈಟ್ ಟೈಮಲ್ಲಿ ಹಳ್ಳ ಗುಂಡಿಯಲ್ಲಿ ಬಿದ್ದು ಎಷ್ಟೋ ಜನ ಡೆತ್ ಆಗಿರೋದು ತುಂಬ ಜನ ಇದೆ. ಡೆತ್ ಆಗೋದಲ್ದಿರ ಕೈಕಾಲು ಹೋಗಿರೋದು, ಈ ಥರ ಕೇಸಸ್ಗಳು ಜಾಸ್ತಿ ಇದೆ. ಸೊ ಹುಷಾರಾಗಿ ಮಾಡಿ, ಇಂಥ ಆ್ಯಪ್ಗಳಲ್ಲಿ ಹುಷಾರಾಗಿರಬೇಕು. ಅದಾದಮೇಲೆ ನಿಮಗೆ ಲೊಕೇಶನ್ ಎಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ಸೊ ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ನನಗೆ ದೂರ ಹೋಗೋಕ್ಕೆ ಇಷ್ಟ ಇಲ್ಲ ಗುರು, ನನಗೆ ಒಂದು ಸರ್ಕಲ್ ಬೇಕು, ನಾನು ಈ ಸರ್ಕಲಲ್ಲೇ ಡೆಲಿವರಿ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದಲ್ಲಿ ತುಂಬ ಜನ ಗೊತ್ತಿರೋರವ್ರೆ. ನಾನು ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋಗ್ತೀನಿ. ಸೊ 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೋದಾಗ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾನು ಡೆಲಿವರಿ ಮಾಡಬೇಕು. ಅದಾದಮೇಲೆ ತಿರ್ಗಾ ವಾಪಸ್ ಬರ್ತೀನಿ, ನಾನು ಮುಗಿಸ್ಕೊಂಡೆ ಒಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಈ ಥರ ಮೈಂಡ್ಸೆಟ್ ಐತೆ ಅಂತ. ಈ ಥರ ಮೈಂಡ್ಸೆಟ್ ಇರೋರಿಗೆಲ್ಲ ಯಾವ ಥರ ಡೆಲಿವರಿ ಆ್ಯಪ್ ಮಾಡ್ತೀರಾ? ಸೊ ನೀವು ಬ್ಲಿಂಕಿಟೋ, ಜೆಪ್ಟೋನೋ, ಇನ್ಸ್ಟಾಮಾರ್ಟೋ, ಸೊ ಈ ಥರ ಇನ್ನೊಂದು 2-3 ಬಂದಿದೆ. ಅಂದರೆ ದಯವಿಟ್ಟು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದ್ಯಾವುದೋ ಹೊಸ ಆ್ಯಪ್ಗಳನ್ನ ರೆಫರ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ರೆಫರ್ ಅಂದರೆ ನೀವು ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ತಲೆನೋವಿಗೆ ಹೋಗಬೇಡಿ. ಎಂತ ಕೇಳ್ತಿದ್ದೀನಿ ಅಂದರೆ, ನೀವು ಗೇಮ್ ಆಡ್ತಾ ಇಲ್ಲ ಮನೇಲಿ ಕೂತ್ಕೊಂಡು, ಓಕೆ ಫ್ರೀ ಟೈಮಲ್ಲಿ 1-2 ಅವರ್ ಆಡೋಣ ಅನ್ನೋಕ್ಕೆ. ಸೊ ಇದೇನಾಗುತ್ತೆ, ನೀವು ಹೊಸದು ಯಾವುದೋ ಒಂದು, ಇವಾಗ ಯಾರೋ ಒಂದು ಇಬ್ಬರು ಇನ್ಫ್ಲುಯೆನ್ಸರ್ಸೋ ಅಥವಾ ಯಾವುದೋ ಎಲ್ಲೋ ಒಂದು ಕಡೆ ಅಡ್ವರ್ಟೈಸ್ಮೆಂಟ್ ಸಿಗೋದೋ ಏನೋ ಒಂದು ಆಗುತ್ತೆ. ಅವಾಗ ಏನು ಮಾಡ್ತೀರಿ, ಇಮಿಡಿಯೇಟಾಗಿ ಡೌನ್ಲೋಡ್ ಮಾಡಿಬಿಡ್ತೀರಾ, ಏನೋ ಒಂದು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗಲಿ, ನಂದು ಹೊಸ ಆ್ಯಪು ಅರ್ನಿಂಗ್ಸ್ ಚೆನ್ನಾಗಿರುತ್ತೆ ಅಂತ. ಸೊ ಡೌನ್ಲೋಡ್ ಮಾಡಿಬಿಟ್ಟಾಗ ನಿಮ್ಗೆ ಆರ್ಡರ್ಸ್ ಬೀಳಲ್ಲ, ಅರ್ನಿಂಗ್ಸ್ ಆಗೋಲ್ಲ, ಅಥವಾ ಒಂದು ಟೈಮಲ್ಲಿ ಅರ್ನಿಂಗ್ಸ್ ಆದರೂ ನಿಮಗೆ ಅಮೌಂಟ್ ಬರೋಲ್ಲ, ನಿಮ್ಮ ಅಕೌಂಟು ವಿಡ್ರಾ ಆಗೋಲ್ಲ. ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಇನ್ನೂ ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಫೈನಲಿ ನೀವು ದುಡಿಯೋಕ್ಕೋಸ್ಕರನೇ ಈ ಕೆಲಸ ಮಾಡ್ತಾ ಇರೋದು. ಸೊ ಡೆಲಿವರಿ ಪಾರ್ಟ್ನರಾಗಿ ಬರೋರೆಲ್ಲರೂ ಬಿಡು ನಾನು ಟೈಮ್ ಪಾಸ್ಗೆ ಹೋಗಿ ಮಾಡ್ತೀನಿ. ಹೌದು, ಟೈಮ್ ಪಾಸ್ಗೆ ಹೋಗಿ ಮಾಡಿ, ಪಾಕೆಟ್ ಮನಿಗೆ ಬರಲಿ ಅಂತ ಹೋಗಿ ಮಾಡ್ತಾರೆ ಹೊರತು, ದುಡ್ಡು ಬರಲಿಲ್ಲ ಅಂದರೂ ಚಿಂತೆ ಇಲ್ಲ, ಹೋಯ್ತು, ನಾನು ಓಡಾಡಬೇಕು ಅದಕ್ಕೆ ಮಾಡ್ತಾಯಿದ್ದೀನಿ ಅನ್ನೋದೆಲ್ಲ ಸುಳ್ಳು. ಆಮೇಲೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಕೆಲವು ಜನ ಹೇಳ್ತಾರೆ. ಬಟ್ ನೀವು ಅಷ್ಟೆಲ್ಲ ಓಡಾಡಿದ್ಮೇಲೆ ನಿಮ್ಗೆ ಒಂದಷ್ಟು ಅಮೌಂಟು ಅಂತ ಬಂದಾಗ ನಿಮಗೂ ಖುಷಿಯಾಗುತ್ತಾನೆ. ₹1 ಬರಲಿಲ್ಲ ಅಂದರೆ ಫುಲ್ಲು ಡಿಮೋಟಿವೇಟ್ ಆಯ್ತೀರಾ. ಸೊ ಅದಕ್ಕೋಸ್ಕರ ಇಂಥ ಆ್ಯಪ್ಗಳಲ್ಲಿ ಹುಷಾರಾಗಿರ್ರಿ, ಹೊಸ್ದಾಗಿ ಲಾಂಚ್ ಆಗೋ ಆ್ಯಪ್ಗಳಲ್ಲಿ. ಸೊ ಬ್ಯಾಕ್ ಟು ಫಾರ್ಮ್ ಅಂದರೆ, ಇವಾಗ ನಾನು ಹಿಂಗೆ
ಒಂದಷ್ಟು ಸರ್ಕಲಲ್ಲಿ ಡೆಲಿವರಿ ಮಾಡಬೇಕು ಅಂತಿದ್ರೆ ಈ ಥರ ಡೆಲಿವರಿ ಆ್ಯಪ್ಸ್, ಇನ್ಸ್ಟೆಂಟ್ ಡೆಲಿವರಿ ಆ್ಯಪ್ಸ್ಗಳೈತೆ. ಸೊ ಅದ್ರ ಕಡೆ ಫೋಕಸ್ ಮಾಡಿ. ಸೊ ಅದಾದಮೇಲೆ ಇಲ್ಲ ನಾನು ನಿಧಾನಕ್ಕೆ ಡೆಲಿವರಿ ಮಾಡಬೇಕು, ಆರಾಮಾಗಿ ಡೆಲಿವರಿ ಮಾಡ್ಬೇಕು, ನಂಗೆ ಟೆನ್ಷನ್ ಎಲ್ಲ ಆಗೋಲ್ಲ, ದಿನಕ್ಕೆ ಇಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು ಅಂತ ಕೊಟ್ಟರೆ ಅಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡ್ಬಿಟ್ಟು ನಾನು ಪೀಸಾಗಿ ಮನೆಗೆ ಹೋಗಬೇಕು, ಸುಮ್ಮನೆ ನಾನು ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಗೈಸ್, ಸ್ವಿಗ್ಗಿ ಈ ಥರ ಫುಡ್ ಡೆಲಿವರಿ ಆ್ಯಪಲ್ಲಾಗಲಿ ಅಥವಾ ಇದರಲ್ಲಾಗಲಿ, ಇನ್ಸ್ಟೆಂಟ್ ಡೆಲಿವರಿ ಆ್ಯಪಲ್ಲಾಗಲಿ, ಅಂದರೆ 10 ಮಿನಿಟ್ಸ್ ಡೆಲಿವರಿ ಆ್ಯಪ್ಗಳಲ್ಲಾಗಲಿ, ಸೊ ಪೇಷನ್ಸ್ ಈಸ್ ದ ಗೇಮ್. ಅದೇ ಮೇಯ್ನ್ ಗೇಮ್ ಇದರಲ್ಲಿ. ಸೊ ಎಷ್ಟು ಪೇಷನ್ಸಾಗಿ ಇರ್ತೀರೋ ಅಷ್ಟೇ ಒಳ್ಳೆಯದು. ಅದಾದಮೇಲೆ ನೀವು ಒಂದು ಆರ್ಡ್ರಿಗೋಸ್ಕರ ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 3 ಕಿಲೋಮೀಟ್ರೂ ಹೋಗಬೇಕಾಗುತ್ತೆ, 10 ಕಿಲೋಮೀಟ್ರ್ ಹೋಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಥರ ಹೆಂಗೆ ಸಿಗುತ್ತೆ ಅಂದರೆ, ನಿಮಗೆ ಆರ್ಡರ್ಸೇ ಸಿಗೋಲ್ಲ, ಕುತ್ಕೊಂಡು ಕಾಯಬೇಕಾಗುತ್ತೆ. ಇವಾಗ ಝೆಪ್ಟೋ ಬ್ಲಿಂಕಿಟಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ನಿಮಗೆ ಕೆಲವೊಂದು ಟೈಮ್ ಹಾಫ್ ಆನ್ ಅವರು, 45 ಮಿನಿಟ್ಸ್, 1 ಅವರ್ ಆರ್ಡರ್ಸೇ ಬೀಳಲ್ಲ. ಸೊ ಕುತ್ಕೊಂಡು ಕಾಯಬೇಕಾಗುತ್ತೆ, ಯಾಕಂದರೆ ಜನ ಜಾಸ್ತಿ ಇರ್ತಾರೆ. ನಿಮ್ಗಿಂತ ಮುಂಚೆ ಬಂದು ಅಲ್ಲಿ ಸ್ಕ್ಯಾನ್ ಮಾಡಿರೋರು ತುಂಬ ಜನ ಇರ್ತಾರೆ. ಆ ಥರ ಎಲ್ಲ ಏನೇನೋ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡಬೇಕಾಗುತ್ತೆ. ಅದ್ರ ಕಡೆ ಒಂದು ಸ್ವಲ್ಪ ನಿಮಗೆ ಓಕೆ ಫೈನ್ ನಾನು ಫೇಸ್ ಮಾಡ್ತೀನಿ ಅಂತಂದರೆ ಬೇಕಾದರೆ ನೀವು ಇನ್ಸ್ಟೆಂಟಾಗಿ ಮೂವ್ ಆಗ್ಬೋದು. ಸೊ ಅದು ಬಿಟ್ಟರೆ ನನಗೆ ಕೈಗೆಲ್ಲ ಪೇಷನ್ಸ್ ಇಲ್ಲ, ಒಂದು ಲೋಡ್ ಕೊಟ್ಬಿಡ್ಬೇಕು, ನಾನು ಒಂದು ರೌಂಡ್ ಎಲ್ಲ ಕಡೆ ಕೊಟ್ಕೊಂಡು ಯಾವ ಏರಿಯಾದ ಚಿಂತೆ ಇಲ್ಲ ನನಗೆ. ಅಂದರೆ ಅದರಲ್ಲೂ ಲಿಮಿಟ್ ಇರುತ್ತೆ ಗೈಸ್, ಒಂದೊಂದು ಹಬ್ಗೆ ಒಂದೊಂದು ಇಷ್ಟಿಷ್ಟು ಲಿಮಿಟು ಅಂತಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಹೋಗ್ಬೋದು. ಇಫ್ ಇನ್ ಕೇಸ್ ನಿಮಗೆ ಮನೆ ಇರೋ ಏರಿಯಾದಲ್ಲಿ ಆಗೋಲ್ಲ, ನನಗೆಲ್ಲ ಗೊತ್ತಿರೋರು, ನನಗೆ ವ್ಯಾಲ್ಯೂ ಇಂಪಾರ್ಟೆಂಟು, ನನಗೆ ಇದು ಬೇಕು, ಅದು ಬೇಕು, ನನಗೆ ಎಕ್ಸೆಟ್ರಾ ಇರಬೇಕು ಅಂತ ಇರೋರಿಗೆಲ್ಲ ಬೇಕಾದ್ರೆ ಬೇರೆ ಏರಿಯಾಗಳಿಗೆ ಹೋಗಿ ಮಾಡಿಬಿಟ್ಟು ಬರ್ಬೋದು. ಸೊ ಇದೂ ಅಷ್ಟೇ, ಫ್ಲಿಪ್ಕಾರ್ಟು, ಅಮೆಝಾನ್ ಈ ಥರದ್ದು ಯಾವುದಕ್ಕಾರ ಸೇರ್ಕೊಂಡ್ರೆ, ಸೊ ಮೀಶೋ ಈ ಥರದಕ್ಕೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ, ನಿಮಗೆ ನಿಮ್ಮ ಏರಿಯಾಗೆ ಅಂದರೆ ನಿಮ್ಮ ಲಿಮಿಟಲ್ಲಿ ಎಷ್ಟು ಮನೆಗಳು ಬರುತ್ತೋ ಅಷ್ಟು ಲೋಡ್ ಮಾಡಿ ಕೊಡ್ತಾರೆ, ಅದನ್ನು ಫುಲ್ಲು ಡೆಲಿವರಿ ಬರೋ ಅಂಥದ್ದು. ಸೊ ಇದು ಬಂದು ನಿಮಗೆ ಟೈಮ್ ಲಿಮಿಟ್ ಏನಿಲ್ಲ, ಬೆಳಿಗ್ಗೆ 9 to 9, 10 to 9, 10 to 10 ಏನೋ ಇರುತ್ತೆ ಟೈಮಿಂಗ್ಸು, ಅಂದರೆ ಕಸ್ಟಮರ್ಸ್ ರಿಸೀವ್ ಮಾಡ್ಕೊಳ್ಳೋದು. ಸೊ ಆ ಟೈಮಲ್ಲಿ ಮುಗಿಸ್ಬಿಟ್ಟು, ಅಂದರೆ ಒಂದು ಲೋಡ್ ಕೊಡ್ತಾರೆ ಗೈಸ್, ಒಂದು ಲೋಡ್ ಕೊಡಿಸ್ತಿದ್ದ ತಕ್ಷಣ ಮುಗಿಸ್ಕೊಂಡು, ಇಫ್ ಇನ್ ಕೇಸ್ ನಿಮ್ಗೇನಾದರೂ ಇನ್ನೂ ಒಂದು ಮಾಡಬೇಕು ಅಂತ ಅನ್ಸುತ್ತೆ, ತಿರ್ಗಾ ಹೋಗಿ ಇನ್ನೂ ಒಂದು ಲೋಡ್ ತಗೋಬೋದು. ಇಫ್ ಇನ್ ಕೇಸ್ ನನಗೆ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗ್ತೀನಿ ಅಂತಂದರೆ ಹೋಗ್ಬೋದು. ಅದ್ರ ಎಕ್ಸ್ಟ್ರಾ ಮಾಡಿದ್ರೆ ಇನ್ಸೆಂಟಿವ್ಸ್ ಏನೇನೋ ಎಕ್ಸೆಟ್ರಾ ಎಲ್ಲ ಕೊಡ್ತಾರೆ. ಸೊ ಇಫ್ ಇನ್ ಕೇಸ್ ನಿಮಗಿಲ್ಲ, ಒಂದು ಲೋಡ್ ಮುಗಿಸ್ತು, ನಮ್ಮ ಟಾರ್ಗೆಟ್ ಮುಗೀತು ಅಂತಂದರೆ ಡೈರೆಕ್ಟಾಗಿ ಮನೆಗೆ ಹೋದರೆ ನಿಮ್ಗೆ ಸ್ಯಾಲ್ರಿ ಏನು ಬರಬೇಕು ಅದು ಬರುತ್ತೆ. ಸೊ ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಮತ್ತು ಫಾಸ್ಟ್ ಡೆಲಿವರಿ ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪ ಬೇಗ ಡೆಲಿವರಿ ಮಾಡ್ತವ್ರೆ ಅನ್ನೋ ರಿವ್ಯೂಸು ಸಿಗೋಬಹುದು. ಅವಾಗ ಇನ್ನೊಂದು ಸ್ವಲ್ಪ ನಿಮ್ಮದು ಅರ್ನಿಂಗ್ಸ್ ಚೆನ್ನಾಗಿ ಆಗ್ಬೋದು ಕಂಪ್ನಿ ಕಡೆಯಿಂದ, ಅಂದರೆ ಫ್ಲಿಪ್ಕಾರ್ಟು ಇದು ಕಡೆಯಿಂದ. ಸೊ ಇವಾಗ ಇನ್ನೂ ಒಂದು ಆ್ಯಪು ಏನು ಅಂದರೆ ಪೋರ್ಟರು. ಸೊ ಪೋರ್ಟರ್ಗೆ ಬಂದಾಗ ಏನಾಗುತ್ತೆ, ನೀವು ಪಿಕ್ ಆ್ಯಂಡ್ ಡ್ರಾಪು. ಸೊ ಒಂದು ಕಡೆ ಹೋಗಿ ಪಿಕ್ ಮಾಡಿ ಇನ್ನೊಂದು ಕಡೆ ಹೋಗಿ ಡ್ರಾಪ್ ಮಾಡೋಂಥದ್ದು, C2C, ಕಸ್ಟಮರ್ ಟು ಕಸ್ಟಮರ್ನೇ ಇದು ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಯಾರು ಬುಕ್ ಮಾಡ್ತಾರೋ ಅಲ್ಲಿಂದ ಹೋಗಿ ಎಲ್ಲಿ ಪಿಕಪ್ ಆರ್ಡ್ರ್ ಎಲ್ಲಿರುತ್ತೆ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು. ಸೊ ಇದು ಬಂದು ಪೋರ್ಟರು. ಮತ್ತು ಇನ್ನೊಂದು 2-3 ಆ್ಯಪ್ಗಳಿದೆ. ಪೋರ್ಟರು ಬೆಸ್ಟು. ಸೊ ಅದಾದಮೇಲೆ ಯಾವುದೋ ಟ್ರಂಕು, ಡೆಲಿವರಿ ಹಬ್ಬು, ಅದು ಏನೇನೋ ಇದೆ ಗೈಸ್. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ವೆರಿಫೈ ಮಾಡಿಬಿಟ್ಟು, ಇಫ್ ಇನ್ ಕೇಸ್ ಯಾರಾದರೂ ಯೂಟ್ಯೂಬ್ ಚಾನಲ್ 1-2-3 ಜನ ರಿವ್ಯೂಸ್ ಕೊಟ್ಟು ಲೈವ್ ಎಕ್ಸಾಂಪಲ್ ಕೊಟ್ಟಿದ್ರೆ ಬೇಕಾದ್ರೆ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸೊ ಅದು ಬಿಟ್ಟರೆ ನಿಮಗೆ ರ್ಯಾಪಿಡೋದ್ರಲ್ಲಿ ಬೈಕ್ ಇದೆ, ಊಬರಲ್ಲೂ ಬಿಟ್ಟಿರ್ಬೇಕು ಈಗ ಬೈಕ್ ಟ್ರಾವೆಲು. ಸೊ ಬೈಕಲ್ಲಿ ನೀವು ಪ್ಯಾಸೆಂಜರ್ನ ಕುಣಿಸ್ಕೊಂಡೋಗಿ ಡ್ರಾಪ್ ಮಾಡೋ ಅಂಥದ್ದು. ಸೊ ಇದನ್ನು ಕೂಡ ಮಾಡ್ಬೋದು. ಇದಾದಮೇಲೆ ಅಂದರೆ ಗೈಸ್ ಇದರಲ್ಲಿ ಇದರಲ್ಲೂ ಒಂದು ನೆಗೆಟಿವ್ ಇದೆ. ಅಂದರೆ ಏನಾಗುತ್ತೆ ಡಿಸಡ್ವಾಂಟೇಜು ಅಂದರೆ, ಇಫ್ ಇನ್ ಕೇಸ್ ಆಟೋದವ್ರಿಗೆ ಏನಾರು ಗೊತ್ತಾಗೋದ್ರೆ ಸ್ಟ್ರೈಕ್ ಮಾಡೋ ಚಾನ್ಸಸ್ ಇರುತ್ತೆ. ನೀವು ಆಟೋ ಸ್ಟೇಷನ್ ಹತ್ರ ಹೋದಾಗ, ಮೆಟ್ರೋ ಸ್ಟೇಷನ್ ಹತ್ರ ಹೋದಾಗ, ಬಸ್ ಸ್ಟಾಪ್ಗಳ ಹತ್ರ ಹೋದಾಗ, ಮೇಯ್ನ್ ರೋಡಲ್ಲಿ ಜಾಸ್ತಿ ಆಟೋ ನಿಂತಿರುತ್ತಲ್ಲ, ಆ ಕಡೆ ಹೋದಾಗ ದಯವಿಟ್ಟು ಇದರಲ್ಲಿ ಒಂದು ಏನು ಮಾಡ್ಕೊಳ್ಳಿ ಅಂದರೆ, ಒಂದು 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಿಂತ್ಕೊಳ್ಳಿ. ಸೊ ಫೋನ್ ಮಾಡಿ, ಫೋನ್ ನಂಬರ್ ಇರುತ್ತೆ. ಸೊ ಪ್ಯಾಸೆಂಜರ್ಗೆ ಫೋನ್ ಮಾಡಿಬಿಟ್ಟು, ಮೇಡಮ್ ದಯವಿಟ್ಟು ಅಥವಾ ಸರ್ ದಯವಿಟ್ಟು ಅಲ್ಲಿ ಎಲ್ಲ ತುಂಬ ಆಟೋದವ್ರು ನಿಂತಿದ್ದಾರೆ, ಇಫ್ ಯು ಡೋಂಟ್ ಮೈಂಡ್ ನಾನು ಸ್ವಲ್ಪ ಮುಂದೆ ಬನ್ನಿ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬೇಕಾದರೆ ಅವರು ಫಾಲೋ ಅಪ್ ಹೆಲ್ಪ್ ಮಾಡ್ತಾರೆ. ಸೊ ಓಕೆ ಬಂದು ಹತ್ಕೊಂಡಾಗ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ತುಂಬ ಡೆಲಿವರಿ ಆ್ಯಪ್ಸ್ ಇದೆ ಗೈಸ್. ಸೊ ಇದರಲ್ಲಿ ಯಾವುದು ತುಂಬ ಚೆನ್ನಾಗಿದೆ, ಯಾವುದು ಬೆಸ್ಟು, ದಿ ಬೆಸ್ಟು, ಯಾವುದು ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ, ಸೊ ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಇಫ್ ಇನ್ ಕೇಸ್ ನಿಮ್ಗೇನಾದ್ರೂ ನಾನು ಅರ್ನಿಂಗು ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು, ಒಂದು ಸ್ವಲ್ಪ ರಿಸ್ಕ್ ಆದರೂ ಚಿಂತೆ ಇಲ್ಲ ಅಂತ ಏನಾದರೂ ಒಂದು ಮೈಂಡಲ್ಲಿದ್ದರೆ, ನಾನು ಇವಾಗ ನಿಮಗೊಂದು ಪ್ಲ್ಯಾನ್ ಕೊಡ್ತೀನಿ. ಸೊ ಸಿಂಪಲ್ಲಾಗಿ ಬ್ಲಿಂಕಿಟ್ಟು ಆರ್ ಝೆಪ್ಟೋ ಇವೆರಡರಲ್ಲಿ ಯಾವುದು ಅಂದರೆ, ನೀವು ರಿವ್ಯೂಸ್ ನೋಡ್ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮನೆ ಹತ್ರ ಯಾವ ಮೇನ್ ಲೊಕೇಶನ್ನಲ್ಲಿ ಹಬ್ ಇದೆ, ಸೊ ಅಲ್ಲಿಂದ ಎಷ್ಟು ಅಪಾರ್ಟ್ಮೆಂಟ್ಸ್ ಇದೆ, ಎಷ್ಟು ಪ್ರೈವೇಟ್ ವಿಲ್ಲಾಸ್ಗಳಿದೆ, ಎಷ್ಟು ಹೈಟೆಕ್ ಆಗಿದೆ, ಎಷ್ಟು ಜನ ಆರ್ಡರ್ಸ್ ಮಾಡ್ತಾರೆ, ಒಂದು
ಮೈಂಡ್ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಸೊ ಅದನ್ನೆಲ್ಲ ಇದು ಮಾಡಿ ಅನಾಲಿಸಿಸ್ ಮಾಡಿ, ಸೊ ಅದ್ರ ಮೇಲೆ ನೀವು ಬ್ಲಿಂಕಿಟ್ ಆರ್ ಜೆಪ್ಟೋ ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾರು ಒಂದಿದ್ರೆ ಯಾವುದಕ್ಕಾರ ಹೋಗಿ ಬೆಸ್ಟು. ಸೊ ಅದರಲ್ಲಿ ಕೆಲವೊಂದು ಇನ್ಸೆಂಟಿವ್ಸು, ಕೆಲವೊಂದು ಟಾರ್ಗೆಟ್ಸ್ ಅಂತ ಇರುತ್ತೆ, ಅದನ್ನು 1 hour 2 hour ಪಾರ್ಟ್ ಟೈಮ್ ಜಾಬ್ ಥರ ತಗೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟರೆ ಪೋರ್ಟರು, ರ್ಯಾಪಿಡೋ ಇವೆರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವೇನಾದರೂ ಬೇರೆ ಕಡೆ ಲಾಂಗ್ ಹೋಗಬೇಕು, ಸೊ ನನಗೆ ಬ್ಲಿಂಕಿಟ್ ಅಥವಾ ಜೆಪ್ಟೋದಲ್ಲಿ ನನಗೆ ಯಾವುದೋ ಆರ್ಡ್ರ್ ಬೀಳ್ತಾ ಇಲ್ಲ, ನಾನು ಬೇರೆ ಕೆಲಸ ಮಾಡಬೇಕು ಅಂದಾಗ ಸೊ ಇದನ್ನು ಆನ್ ಮಾಡ್ಕೊಳ್ಳಿ, ಪೋರ್ಟರು ಬ್ಲಿಂಕಿಟ್ ಅಥವಾ ಪೋರ್ಟರು ಮತ್ತು ರ್ಯಾಪಿಡೋ. ಸೊ ಯಾರಾದರೂ ಪ್ಯಾಸೆಂಜರ್ ಬಂದರೆ ನೀವು ಹೋಗಿ ಡ್ರಾಪ್ ಮಾಡಬೇಕು, ಯಾವ್ದಾದ್ರು ಬಾಕ್ಸ್ ಇದು ಬಂದರೆ ಇದು ಮಾಡಬೇಕು. ಇದರಲ್ಲಿ ಒಂದು ಗೇಮ್ ಆಡ್ಬೋದು ನೀವು. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಲಕ್ ಚೆನ್ನಾಗಿದ್ದು, ಸೊ ಪ್ಯಾಸೆಂಜರು ಮತ್ತು ಆರ್ಡರ್ದು ಸೇಮ್ ಡಿಸ್ಟೆನ್ಸಲ್ಲಿ ಬಿತ್ತು, ಸೇಮ್ ಏರಿಯಾದಲ್ಲಿ ಬಿತ್ತು ಅಂತಂದರೆ ಬೇಕಾದರೆ ನೀವು ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಬಾಕ್ಸ್ನೂ ಪಿಕ್ ಮಾಡ್ಕೊಂಡು ಪ್ಯಾಸೆಂಜರ್ನೂ ಹತ್ತಿಸ್ಕೊಂಡು ಹೋಗಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿಬಿಟ್ಟು ಬಾಕ್ಸ್ ಡೆಲಿವರಿ ಕೂಡ ಮಾಡ್ಬೋದು. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟು ನಿಮಗೆ ಇನ್ನೊಂದು ಆಪ್ಷನ್ ಏನು ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟು. ಸೊ ಅಮೆಝಾನು, ಫ್ಲಿಪ್ಕಾರ್ಟಿಗೆ ಸೇರ್ಕೊಂಡು ಬ್ಲಿಂಕಿಟ್ಟು ಮತ್ತು ಜೆಪ್ಟೋ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಅದಕ್ಕೆ ನೀವು ಯಾವ ಥರ ಟೈಮ್ ಲೈನ್ ಹಾಕಬೇಕು ಅಂದರೆ, ಸೊ ಸಿಂಪಲ್ಲಾಗಿ ಅಮೆಝಾನು, ಫ್ಲಿಪ್ಕಾರ್ಟ್ದು ಒಂದು ಟೈಮ್ ಅನ್ನೋದು ಇರುತ್ತೆ, ಸರ್ಟನ್ ಟೈಮ್ ಅನ್ನೋದು. ಸೊ ಅದನ್ನು ನೀವು ಅಲ್ಲೋಗಿ ಒಂದು 3 hours 4 hours ಸ್ಲಾಟ್ ತಗೋಬೇಕು, ಪಾರ್ಟ್ ಟೈಮ್ ಜಾಬ್ ಬಂದ್ಬಿಟ್ಟು. ಆ 4 hours ಮುಗಿಸಿ ನೀವು ನೋಡಬೇಕು, ಈ ಸ್ಲಾಟಲ್ಲಿ ಹೋಗಿ ನೋಡಬೇಕು. ಸೊ ಈ ಸ್ಲಾಟಲ್ಲಿ ಏನಾರು ಇನ್ಸೆಂಟಿವ್ಸ್ ಬರೋ ಥರ ನಾನು ಅಚೀವ್ ಮಾಡ್ತೀನಿ, ಪರವಾಗಿಲ್ಲ ಅಂತ ಅನ್ಸಿದ್ರೆ ಇದ್ರಲ್ಲಿ ಕಂಟಿನ್ಯೂ ಮಾಡಬೇಕು. ಇಲ್ಲಾಂದರೆ ರ್ಯಾಪಿಡೋ, ಬ್ಲಿಂಕಿಟ್ಗೆ ಬಂದು ರ್ಯಾಪಿಡೋ ಮತ್ತು ಪೋರ್ಟರ್ಗೆ ನೀವು ಜಂಪಾಗಿ ಇದನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಪೋರ್ಟರು, ನಾನು ಪೋರ್ಟರ್ ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ಎಕ್ಸೆಟ್ರಾ ಮತ್ತು ಊಬರಲ್ಲೂ ಇವಾಗ ಇದು ಬಂದಿರಬೇಕು, ಲೈಕ್ ಪಿಕ್ ಆ್ಯಂಡ್ ಡ್ರಾಪು. ಸೊ ಈ ಥರ ಎಲ್ಲ ಬಂದಿದೆ, ಕೊರಿಯರ್ ಆಪ್ಷನ್ನು. ಸೊ ಈ ಥರ ಒಂದು 2-3 ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೇಕಾದ್ರೆ ಅದು ಕೂಡ ಬೆನಿಫಿಟ್ಟು. ಇಫ್ ಇನ್ ಕೇಸ್ ಒಂದೇ ಏರಿಯಾಗೆ 4 ಆ್ಯಪಿಂದ ಅಥವಾ 2 ಆ್ಯಪಿಂದ 3 ಆ್ಯಪಿಂದ ಒಂದೇ ಏರಿಯಾಗೆ ಬಿತ್ತು ಅಂದಾಗ, ಸೊ ಅದನ್ನು ನೀವು 3 ಕೂಡ ಪಿಕ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡ್ಬೋದು. ಇವೆಲ್ಲ ಏನು ಅಂದರೆ ಡಬಲ್ ಅರ್ನಿಂಗ್ಸು, ಡಬಲಿಂದ ತ್ರಿಬಲ್ ಅರ್ನಿಂಗ್ಸು. ನಿಮ್ಮ ಪೆಟ್ರೋಲ್ ಸೇವಿಂಗ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಸೊ ಅರ್ನಿಂಗ್ಸು ಡಬಲ್ ಆಗುತ್ತೆ ಒಂದೇ ಏರಿಯಾದಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ನೀವೇ ರಿಸರ್ಚ್ ಮಾಡಿಬಿಟ್ಟು ಯಾವ್ದು ಆ್ಯಪ್ ಚೆನ್ನಾಗಿದೆ, ಯಾವುದು ದಿ ಬೆಸ್ಟು ಅನ್ನೋದನ್ನು ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ, ನಿಮ್ಮ ಮನೆ ಹತ್ರ ಯಾವುದು ಹತ್ರ ಇದೆ, ಮನೆ ಹತ್ರ ಮಾಡಬೇಕು ಅಂದರೆ, ಅಥವಾ ನೀವು ಯಾವ ಏರಿಯಾಗೆ ಹೋಗ್ತಾ ಇದ್ದೀರೋ ಆ ಏರಿಯಾದಲ್ಲಿ ಯಾವುದು ದಿ ಬೆಸ್ಟ್ ಆಗಿದೆ, ಸೊ ಅಪಾರ್ಟ್ಮೆಂಟ್ಸ್ ಯಾವ ಏರಿಯಾದಲ್ಲಿ ಜಾಸ್ತಿ ಇದೆ, ಸೊ ಇದನ್ನೆಲ್ಲ ಒಂದು ಸ್ವಲ್ಪ ನೋಡಿ. ಆಮೇಲೆ ಇನ್ನೂ ಒಂದು ಏನು ಹೇಳ್ತೀನಿ ಅಂದರೆ ಗೈಸ್, ಸಿಂಪಲ್ಲಾಗಿ ನಾನು ಇರೋ ಏರಿಯಾದಲ್ಲಿ ಈಗ ಸ್ಪಾಟಲ್ಲಿ ಸೊ ಜೆಪ್ಟೋ ಮೇಯ್ನು ಇಲ್ಲಿ, ಯಾಕಂದರೆ ಜೆಪ್ಟೋ ಹತ್ರದಲ್ಲಿದೆ. ಜೆಪ್ಟೋ ಸ್ವಲ್ಪ ಫಾಸ್ಟ್ ಡೆಲಿವರಿ ಆಗುತ್ತೆ. ಸೊ ಜೆಪ್ಟೋನ ಫಸ್ಟು ಎಲ್ಲರೂ ಆನ್ ಮಾಡ್ತಾರೆ. ನೆಕ್ಸ್ಟು ಬ್ಲಿಂಕಿಟ್. ಇಫ್ ಇನ್ ಕೇಸ್ ಜೆಪ್ಟೋದಲ್ಲಿ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಬ್ಲಿಂಕಿಟ್ಗೆ ಹೋಗ್ತಾರೆ. ಅದೇ ಇನ್ನೊಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹೋದರೆ ಸೊ ಬ್ಲಿಂಕಿಟ್ ಅವ್ರದ್ದು ಫಸ್ಟ್ ಆಪ್ಷನ್, ಯಾಕಂದರೆ ಬ್ಲಿಂಕಿಟ್ ಹತ್ರದಲ್ಲಿದೆ ಮತ್ತು ಅಲ್ಲಿ ಅಪಾರ್ಟ್ಮೆಂಟ್ಸ್ ಒಂದು ಸ್ವಲ್ಪ 5 ಜನ ಎಲ್ಲ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಫಸ್ಟ್ ಬರೋದೇ ಬ್ಲಿಂಕಿಟ್ಟು. ಸೊ ಬ್ಲಿಂಕಿಟ್ನ ಫಸ್ಟು ಓಪನ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅದಲ್ಲಿ ಸಿಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ಜೆಪ್ಟೋಗೆ ಹೋಗ್ತಾರೆ. ಈ ಥರ ಕೆಲವೊಂದು ಏರಿಯಾಗಳಿಗೆ ಹೋದಾಗ ಕೆಲವೊಂದು ಡಿಫ್ರೆನ್ಸಸ್ ಆಯ್ತಾ ಇರುತ್ತೆ, ಕೆಲವೊಂದು ಚೇಂಜಸ್ಗಳು ಆಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದೇ ದಿ ಬೆಸ್ಟು, ಡೆಲಿವರಿ ಆ್ಯಪಲ್ಲಿ ಇದು ಬೆಸ್ಟು, ಇದರಲ್ಲಿ ಇದು ಬೆಸ್ಟು ಅಂತ ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ಇನ್ನೂ ಪ್ರೈವೇಟಾಗೂ ಎಷ್ಟೊಂದು ಇದಿದೆ ಡೆಲಿವರಿ ಆ್ಯಪ್ಸ್, ಅಂದರೆ ಇದೆಲ್ಲ ಪ್ರೈವೇಟೇ. ಸೊ ಇವಾಗ ಡಾಮಿನೋಸ್ ಪಿಜ್ಜಾದೊಂದಿದೆ, ಪಿಜ್ಜಾ ಹಟ್ದೊಂದಷ್ಟು ಇದೆ. ಸೊ ಆಮೇಲೆ ಮೆಡಿಸನ್ದು ಕೆಲವೊಂದು ಅದನ್ನು ಕೂಡ ಆ್ಯಪ್ಗಳು ಮಾಡ್ತಿದ್ದಾರೆ ಕೆಲವೊಬ್ಬರು, ಅವರು ಕೂಡ ಡೆಲಿವರಿ ಬಾಯ್ಸ್ನ ಇಟ್ಕೊಂಡಿರ್ತಾರೆ. ಸೊ ಈ ರೀತಿ ನಿಮ್ಗೇನಾದರೂ ಇಫ್ ಇನ್ ಕೇಸ್ ಈ ಥರ ಕಮಿಟ್ ಆಗೋಕ್ಕೆ ಇಷ್ಟ ಇಲ್ಲ ಆ್ಯಪ್ಗಳಿಗೆ ಅಂದಾಗ ನೀವು ಡೈರೆಕ್ಟಾಗಿ ಬೇಕಾದ್ರೆ ಹೋಗ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ ಗೈಸ್. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೆಲಿವರಿ ಆ್ಯಪ್ ಮಾಡಬೇಕು, ನಾನು ಡೇ ಪೂರ್ತಿ ಫ್ರೀ ಇರ್ತೀನಿ, ನಂದೆಲ್ಲ ಎಜುಕೇಷನ್ ಎಲ್ಲ ಮುಗೀತು, ನಾನು ಇವಾಗ ಏನಾರು ಅರ್ನಿಂಗ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ಯಾವುದೇ ಕೆಲಸ ಸಿಗ್ತಾಯಿಲ್ಲ ಅಂದಾಗ ಈ ಥರ ಬೆನಿಫಿಟ್ಸು. ಅಂದರೆ ನೀವು ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ ನಿಮಗೆ ಪ್ಯಾಸೆಂಜರ್ಸ್ ಯಾರೂ ಸಿಗೋಲ್ಲ, ರ್ಯಾಪಿಡೋ ಕಡಿಮೆ. ಸೊ 6 ಗಂಟೆಗೆ ಎದ್ದರೆ ಅಥವಾ 5 ಗಂಟೆಯಿಂದನೂ ಬೇಕಾದ್ರೆ ಬ್ಲಿಂಕಿಟ್ ಮಾಡಿ, 7 ಗಂಟೆ 9 ಗಂಟೆ ಗಂಟನೂ ಬ್ಲಿಂಕಿಟ್ ಮಾಡಿ, ಅದಾದಮೇಲೆ ನೆಕ್ಸ್ಟು ಪೋರ್ಟರು ಈ ಥರ. ಯಾಕಂದರೆ ಈ ಟೈಮಲ್ಲಿ 9 ಗಂಟೆ ಮೇಲೆ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಪ್ಯಾಸೆಂಜರ್ಸ್ ಸಿಗ್ತಾ ಇರ್ತಾರೆ. ಸೊ ಅವಾಗ ಆಫೀಸ್ಗೆ ಹೋಗೋರು ಅದು ಇದು ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಜನ ಸಿಗ್ತಾ ಇರ್ತಾರೆ. ಸೊ ಆವಾಗ ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಅದಾದಮೇಲೆ ನೈಟ್ ಬೇಕಾದರೆ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರದಕ್ಕೆ ಜಾಯ್ನ್ ಆಗಿಬಿಟ್ಟು ಇದಾಗ್ಬೋದು. ಸಾರಿ ಗೈಸ್, ಸ್ವಲ್ಪ ಡಿಸ್ಟರ್ಬೆನ್ಸು. ಸೊ ಈ ರೀತಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್.